ಐಪಿಎಲ್ 2025ರ ಗ್ರೇಟೆಸ್ಟ್ ಇನ್ನಿಂಗ್ಸ್ ಯಾವುದು? ವಾಸ್ತವವಾಗಿ 2025ರಲ್ಲಿ ಇದುವರೆಗೂ ಅನೇಕ ಅವಿಶ್ವಸನೀಯ ಇನ್ನಿಂಗ್ಸ್ಗಳನ್ನು ಆಡಲಾಗಿವೆ. ಆದರೆ ಈ ವಿಡಿಯೋದಲ್ಲಿ ನಾವು ನಿಮಗೆ 3 ಅತ್ಯುತ್ತಮ ಇನ್ನಿಂಗ್ಸ್ಗಳನ್ನು ತೋರಿಸುತ್ತೇವೆ. ಇವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. 3ನೇ ಸ್ಥಾನದಲ್ಲಿದೆ ಅಭಿಷೇಕ್ ಶರ್ಮಾ ಅವರ 141 ರನ್ಗಳು. ಪಂಜಾಬ್ ವರ್ಸಸ್ ಹೈದರಾಬಾದ್ ಮ್ಯಾಚ್ನಲ್ಲಿ ಪಂಜಾಬ್ ಮೊದಲು ಬ್ಯಾಟಿಂಗ್ ಮಾಡಿ 245 ರನ್ ಗಳಿಸಿತು ಮತ್ತು ಇದನ್ನು ಚೇಸ್ ಮಾಡುವುದು ಅಸಾಧ್ಯವೆಂದು ಅನಿಸುತ್ತಿತ್ತು. ಆದರೆ ಅಭಿಷೇಕ್ ಶರ್ಮಾ ಅವರು ಸ್ಫೋಟಕ ಮನೋಭಾವದಲ್ಲಿದ್ದರು ಮತ್ತು 256 ಸ್ಟ್ರೈಕ್ ರೇಟ್ನಲ್ಲಿ ಕೇವಲ 55 ಬಾಲ್ಗಳಲ್ಲಿ 141 ರನ್ ಗಳಿಸಿದರು. ಇದರಿಂದ ಹೈದರಾಬಾದ್ ಈ ಮ್ಯಾಚ್ ಗೆದ್ದಿತು ಮತ್ತು ಇದು ಐಪಿಎಲ್ನಲ್ಲಿ ಭಾರತೀಯ ಬ್ಯಾಟ್ಸ್ಮನ್ನ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಆಯಿತು. 2ನೇ ಸ್ಥಾನದಲ್ಲಿ ರೊಮಾರಿಯೋ ಶೆಫರ್ಡ್ ಅವರ ಸ್ಫೋಟಕ ಇನ್ನಿಂಗ್ಸ್ ಇದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ನಲ್ಲಿ ಆರ್ಸಿಬಿ 18 ಓವರ್ಗಳಲ್ಲಿ 159 ರನ್ ಮಾತ್ರ ಗಳಿಸಿತ್ತು. ಆದರೆ ನಂತರ ರೊಮಾರಿಯೋ ಶೆಫರ್ಡ್ 19ನೇ ಓವರ್ನಲ್ಲಿ 33 ರನ್ ಮತ್ತು 20ನೇ ಓವರ್ನಲ್ಲಿ 21 ರನ್ ಹೊಡೆದು 378 ರ ಸ್ಟ್ರೈಕ್ ರೇಟ್ನಲ್ಲಿ ಕೇವಲ 14 ಬಾಲ್ಗಳಲ್ಲಿ 53 ರನ್ ಗಳಿಸಿದರು. ಮೊದಲ ಸ್ಥಾನದಲ್ಲಿ ವೈಭವ್ ಸೂರ್ಯವಂಶಿ ಅವರ ಸೆಂಚುರಿ ಇದೆ. ಗುಜರಾತ್ ವರ್ಸಸ್ ರಾಜಸ್ಥಾನ್ ಮ್ಯಾಚ್ನಲ್ಲಿ 210 ರನ್ಗಳ ಟಾರ್ಗೆಟ್ನಲ್ಲಿ 14 ವರ್ಷದ ವೈಭವ್ ಸೂರ್ಯವಂಶಿ 265 ರ ಸ್ಟ್ರೈಕ್ ರೇಟ್ನಲ್ಲಿ ಕೇವಲ 35 ಬಾಲ್ಗಳಲ್ಲಿ ಸೆಂಚುರಿ ಹೊಡೆದರು. ಇದನ್ನು ನೋಡಿ ಐಪಿಎಲ್ ಪ್ರಪಂಚವೇ ದಿಗ್ಭ್ರಮೆಗೊಂಡಿತು, ಏಕೆಂದರೆ ಇದು ಐಪಿಎಲ್ನಲ್ಲಿ ಭಾರತೀಯ ಬ್ಯಾಟ್ಸ್ಮನ್ನ ಅತ್ಯಂತ ವೇಗದ ಸೆಂಚುರಿ ಆಗಿದೆ. ಸ್ನೇಹಿತರೆ, ಈ ಮೂರರಲ್ಲಿ ನಿಮಗೆ ಯಾವ ಇನ್ನಿಂಗ್ಸ್ ಇಷ್ಟವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ.